ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಈಗ ಉತ್ಥಾನ ಶೀರ್ಷಾಸನ ಅಥವಾ ಪಪ್ಪಿ ಪೋಸ್ನ ಅಭ್ಯಾಸ ಮಾಡೋಣ. ಮೊದಲಿಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ, ದೃಷ್ಟಿ ನೇರ. ಏಕಂ, ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆ ತನ್ನಿ. ಬೆನ್ನಿನ ಹುರಿ ನೇರವಾಗಿರಲಿ. ಆದಷ್ಟು ನಿಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡುತ್ತಾ ದ್ವೇ, ನಿಧಾನವಾಗಿ ಮುಂದಕ್ಕೆ ಭಾಗಿ. ತ್ರೀಣಿ, ಅಂಗೈಯ ಸಹಾಯದಿಂದ ನಿಧಾನವಾಗಿ ನಿಮ್ಮ ಗಲ್ಲ, ಎದೆಯ ಭಾಗವನ್ನು ನೆಲಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಎರಡು ಅಂಗೈಗಳು ನೆಲಕ್ಕೆ ತಾಗಿರಲಿ. ನಿಮ್ಮ ಎರಡೂ ಮಂಡಿಗಳನ್ನು ನಿಧಾನವಾಗಿ ನಿಮ್ಮ ಸೊಂಟ ಭಾಗಕ್ಕೆ ತೆಗೆದುಕೊಳ್ಳುತ್ತಾ ಬನ್ನಿ. ತ್ರೀಣಿ, ಎರಡು ಕೈ ತಲೆಯ ಮುಂಭಾಗ, ಎರಡು ಕೈ ನೇರವಾಗಿರಲಿ. ಚತ್ವಾರಿ, ನಿಮ್ಮ ಎರಡೂ ಮಂಡಿಯನ್ನು ಮೇಲಕ್ಕೆ ಎತ್ತಿ, ದೃಷ್ಟಿ ನೇರವಾಗಿರಲಿ. ಈ ಒಂದು ಆಸನ ಮಾಡುವುದರಿಂದ ಸೊಂಟ ಭಾಗ ಹಾಗೂ ಬೆನ್ನಿನ ಭಾಗಕ್ಕೆ ರಕ್ತ ಸಂಚಲನ ಸರಿಯಾಗಿ ಆಗುತ್ತದೆ. ಯೂಟ್ರಸ್, ಓವರೀಸ್ಗೆ ಸಹಾಯ ಮಾಡಲು ಇದು ಅತ್ಯಂತ ಸಹಕಾರಿಯಾದ ಆಸನ. ಪಂಚ, ನಿಧಾನವಾಗಿ ನಿಮ್ಮ ಮಂಡಿಯನ್ನು ಕೆಳಗಡೆ ಊರಿ. ಷಟ್, ಎರಡು ಕೈ ನಿಮ್ಮ ಎದೆಯ ಭಾಗಕ್ಕೆ ಬರಲಿ. ಸಪ್ತ, ನಿಧಾನವಾಗಿ ಶಶಾಂಕಾಸನಕ್ಕೆ ಮರಳಿ. ಅಷ್ಟ, ನಿಧಾನವಾಗಿ ಎರಡು ಕೈನ ಮೇಲಕ್ಕೆ ಎತ್ತಿ ಬೆನ್ನಿನ ಹುರಿಯನ್ನು ನೇರ ಮಾಡಿ ನಂತರ ವಜ್ರಾಸನ ಸ್ಥಿತಿಗೆ ಬನ್ನಿ. ವಿಶ್ರಮಿಸಿ. ಈ ಒಂದು ಆಸನವು ಯಾರಿಗೆ ರೀಸೆಂಟ್ ಅಬ್ಡಮಿನಲ್ ಸರ್ಜರಿ, ಸಯಾಟಿಕ ಪೇನ್, ಬೆನ್ನು ನೋವು, ಅತಿಯಾದ ಕತ್ತು ನೋವು ಇರುವವರು ತಜ್ಞರ ಸಲಹೆಯ ಮೇರೆಗೆ ಅಭ್ಯಾಸ ಮಾಡಬೇಕು.